ವಲಯ ಮತ್ತು ಮಾದಿಗರ ಇಬ್ಬರೂ ಕೂಡ ವೆರಿ ಡೇಂಜರಸ್, ತೀರ ಅಪಾಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅತಿ ಅಪಾಯ ಅಲೆಮಾರಿ ಸಮಾಜಕ್ಕೆ, ಆ ನಂತರ ಮಾದಿಗ ಸಮಾಜಕ್ಕೆ, ಆ ನಂತರ ವಲಯ ಸಮಾಜಕ್ಕೂ ಅಪಾಯ ಇದೆ. ಈ ತಿಳಿಗೇಡಿ ಒಂದು ಪೀಠಿಕೆಯನ್ನ ಭೂಮಿಕೆಯನ್ನು ಹಾಕಿದಿರಲ್ಲ ನೀವು, ಅಂಬೇಡ್ಕರ್ ವಿರೋಧಿಗಳು, ಸಂವಿಧಾನ ವಿರೋಧಿಗಳು, ಮತ್ತೆ ಸುಪ್ರೀಂ ಕೋರ್ಟ್ನ ವಿರೋಧಿಗಳು ಅನ್ನೋ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956ರಲ್ಲಿ RPI ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಅವರು ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಪ್ರಣಾಳಿಕೆಯಲ್ಲಿ ಬರೆದಿದ್ದಾರೆ. ದುರ್ಬಲಗಳು, ಆರ್ಥಿಕವಾಗಿ ಹಿಂದುಳಿದವರು, ಸಾಮಾಜಿಕವಾಗಿ ಹಿಂದುಳಿದವರು, ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಸಾಮಾಜಿಕ ನ್ಯಾಯವನ್ನ ಕೊಡೋದಕ್ಕೆ ಪ್ರಾತಿನಿಧ್ಯವನ್ನ ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮತ್ತು ಔದ್ಯೋಗಿಕವಾಗಿ ನಾನು ಪ್ರಾಧಾನ್ಯತೆಯನ್ನು ಕೊಡ್ತೇನೆ ಅಂತ ಹೇಳಿ ಅವರು ಪ್ರಣಾಳಿಕೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ. ನೀವು ಅಂಬೇಡ್ಕರ್ ವಿರೋಧಿಗಳು, ಅಂಬೇಡ್ಕರ್ ಪರವಾಗಿರುವಂತ ಅಂಬೇಡ್ಕರ್ ಐಡಿಯಾಲಜಿ ಇರೋರು ಅಲ್ಲ. ಮೊದಲೇ ತಲೆಮಾರಿನ ಪ್ರಥಮ ನಾಯಕರು ದಲಿತ ಚಳವಳಿಯನ್ನು ನಡೆಸಿದಂತವ್ರಿಗೆ ಬಾಬಾ ಸಾಹೇಬರ ಐಡಿಯಾಲಜಿ ಗೊತ್ತಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಗೊತ್ತಿಲ್ಲ. ಆ ಕಾರಣದಿಂದ ನೀವು ಜೀವನವನ್ನ ಮಾಡ್ಕೊಳಕ್ಕೋಸ್ಕರ, ನೀವು ಆಯ್ಕೆ ತಿನ್ನಕ್ಕೋಸ್ಕರ ಇಡೀ ಸಮಾಜವನ್ನ ಒಡೆದು ಈ ಸಮಾಜನ ತಳಮಟ್ಟದಲ್ಲಿರ್ತಕ್ಕಂಥ ಸಮಾಜಗಳಿಗೆ ಅನ್ಯಾಯವನ್ನ ಮಾಡಿಕೊಟ್ಟಿದ್ದೀರಿ. ಇದನ್ನ ನಾವು ಸಹಿಸೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ಹಾಗೇನೆ ಅನೇಕ ಉದ್ಯೋಗಗಳು ನೋಡಪ್ಪ, ಈಗ ಸಾಹೇಬರಿಗೆ ಗೊತ್ತು, ಕಮಿಷನರ್ ಇದ್ದಾರೆ. 20ನೇ ತಾರೀಕು ಒಂದು ವಾರ ಆಯ್ತು, ಇದೇ ತಿಂಗಳು 20ನೇ ತಾರೀಕು 20/5/2026 ಒಂದು ಇದನ್ನ ಹೊಡೆಸ್ತಾರೆ. ನೋಡಪ್ಪ, ಸುತ್ತೋಲೆ ಹೊಡೆಸ ಸರ್ಕಾರದಿಂದ ಸುತ್ತೋಲೆ 7 ದಿನ ಆಗಿದೆ. ಸುತ್ತೋಲೆ ಹೊಡೆಸಿ 23ನೇ ತಾರೀಕು ಸಹಿ ಹಾಕಿದ್ದಾರೆ. ಇದರಲ್ಲಿ ಪ್ರಾಥಮಿಕ ಶಾಲೆಗಳು 40,000 ಪ್ರಾಥಮಿಕ ಶಾಲೆಗಳು ರಾಜ್ಯದಲ್ಲಿ, ಪ್ರೌಢಶಾಲೆಗಳು 11,000, ಒಟ್ಟು 51,000 ಅತಿಥಿ ಶಿಕ್ಷಕರನ್ನ ತಾತ್ಕಾಲಿಕವಾಗಿ ನೇಮಕ ಮಾಡ್ಕೊಂತಾರು. ಇದರಲ್ಲಿ ಒಳ ಮೀಸಲಾತಿ ಇಲ್ಲ. 51,000 ಹುದ್ದೆಗಳು, ಇದರಲ್ಲಿ ಒಳ ಮೀಸಲಾತಿ ಇಲ್ಲ. ಇನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ಒಳ ಮೀಸಲಾತಿ ಇಲ್ಲ. ಮಹಾನಗರ ಪಾಲಿಕೆ ಇಲ್ಲ, ಪಟ್ಟಣ ಪಂಚಾಯತ್ ಇಲ್ಲ, ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕ್ ಪಂಚಾಯತ್ ಇಲ್ಲ, ವಿಶ್ವವಿದ್ಯಾಲಯದಲ್ಲಿ ಇಲ್ಲ. RTI ಮಕ್ಕಳು ಸೇರಿಸ್ತಾ ಇದ್ದಾರೆ. ರೈಟ್ ಆಫ್ ಎಜುಕೇಶನ್ ಅಲ್ಲಿ ಒಳ ಮೀಸಲಾತಿ ಇಲ್ಲ. ಡಿಗ್ರಿ ಕಾಲೇಜುಗಳಲ್ಲಿ 10,500 ಅಡ್ಮಿಷನ್ ಮಾಡಬೇಕು, ಅಲ್ಲಿ ಒಳ ಮೀಸಲಾತಿ ಇಲ್ಲ. LLB, IIT, IIM ಅಲ್ಲಿ ಒಳ ಮೀಸಲಾತಿ ಇಲ್ಲ. ಕೆಲವು ಕಡೆ ಮೀಸಲಾತಿನೇ ಇಲ್ಲ. ಇನ್ನು ಮೀಸಲಾತಿ ಖಾಸಗೀಕರಣದಲ್ಲಿ ಇಲ್ಲ. 2% ಅಷ್ಟೇ ಇದು ಮೀಸಲಾತಿ ಇರೋದು. 2%, 1% ಖಾಸಗೀಕರಣ ಆಗೋದೇ 1% ಅಂದ್ರೆ ಸಮಾಜ ಎಲ್ಲರಿ ಮೇಲಕ್ಕೆ ಬರಬೇಕು. 97% 100ರಲ್ಲಿ 97 ಜಾತಿಗಳಿಗೆ ಭೂಮಿನೇ ಇಲ್ಲ ಅಂತೇಳಿ ನಾಗಮೋಹನ್ ದಾಸ್ ವರದಿಯನ್ನ ಕೊಡ್ತಾರೆ. ಭೂಮಿ ಮೇಲೆ ಇಲ್ಲ, ಮನೆ ಇಲ್ಲ, ನಿರೀಕ್ಷಣೆ ಇಲ್ಲ, ಉದ್ಯೋಗ ಇಲ್ಲ, ಶಿಕ್ಷಣ ಇಲ್ಲ. ಸಂವಿಧಾನ ಆಡಳಿತ ಮಾಡೋಂಥವ್ರು, ಸಂವಿಧಾನದಲ್ಲಿ ಕೂತ್ಕೊಂಡಿರುವಂತಹ ಜಾತಿವಾದಿಗಳಿದಾರಲ್ಲ, ಮೇಲ್ಜಾತಿಗಳಿದಾರಲ್ಲ, 75 ವರ್ಷಗಳಿಂದ ಆಡಳಿತವನ್ನು ಮಾಡ್ಕೊಂಡು ಬಂದಿದಾರಲ್ಲ, ಮೇಲ್ಜಾತಿಗೆ ಬಾದಿಗ ಸಮಾಜ ಓಟ್ ಹಾಕಿಲ್ವಾ? ವಲಯ ಸಮಾಜ ಓಟ್ ಹಾಕಿಲ್ವಾ? ಅಲೆಮಾರಿ 59 ಜಾತಿ ಸಮಾಜ ಓಟ್ ಹಾಕಿಲ್ವಾ? ಈ ನ್ಯಾಯನ ಸರಿಯಾದ ರೀತಿಯಲ್ಲಿ ಮಾಡ್ರಿ. ನಿಷ್ಪಕ್ಷಪಾತವಾಗಿ, ಸಂವಿಧಾನಬದ್ಧವಾಗಿ, ನ್ಯಾಯಾಲಯದ ಕಾನೂನು ವ್ಯಾಪ್ತಿನಲ್ಲಿ ನ್ಯಾಯ ಮಾಡಬೇಕಲ್ಲ ನೀವು. ಮೇಲ್ಜಾತಿಯಲ್ಲಿರ್ತಕ್ಕಂಥ ಕ್ಯಾಬಿನೆಟ್ ಸಚಿವರುಗಳು, MLAಗಳು, MP ಮನೆ ಮುಂದೆ ಎಷ್ಟು ತಮಟೆ ಹೊಡೆಯೋದು? 35 ವರ್ಷ ಹೋರಾಟ ಮಾಡಿದೆ. ಮಾದಿಗ ಮತ್ತು ಮಾದಿಗ ಸಂಬಂಧಿತ ಒಳ ಮೀಸಲಾತಿ ದಂಡೋರ ಇತರೆ ಸಂಘಟನೆಗಳು 35ಕ್ಕೂ ಹೆಚ್ಚು ವರ್ಷ ಹೋರಾಟ ಮಾಡಿದ್ದಾರೆ. ಬಿ ಕೃಷ್ಣಪ್ಪ ಸಮಾಧಿಯಿಂದ ಜಾಥಾ ಬೆಂಗಳೂರಿಗೆ, ಕೂಡಲ ಸಂಗಮದಿಂದ ಜಾಥಾ, ಹುಬ್ಳಿ ಸಮಾವೇಶದಲ್ಲಿ 8 ಜನ ಸತ್ತೋಗ್ತಾರೆ.
ಸುವರ್ಣಸೌಧ ಮುತ್ತಿಗೆ ಲಾಠಿ ಪ್ರಹಾರ ಬೆಳಗಾವಿಯಲ್ಲಿ, ನೂರಾರು ಸಹಸ್ರಾರು ಕೇಸ್ಗಳು, ರಕ್ತ ಕಣ್ಣೀರಿನಲ್ಲಿ ಬೆವರಿನಲ್ಲಿ ಪ್ರಾಣವನ್ನ ಕೊಟ್ಟು ಜೀವವನ್ನ ಕೊಟ್ಟು ಹೋರಾಟ ಮಾಡಿದಾರಲ್ಲ. ದೇಶದ ಯಾವುದೇ ಚರಿತ್ರೆಯನ್ನ ತೆಗೆದು ನೋಡಿದ್ರೆ ನೀವು 35 ವರ್ಷ ದೀರ್ಘ ಹೋರಾಟ ಮಾಡುವಂತಹ ಇತಿಹಾಸ ಎಲ್ಲೂ ಇಲ್ಲ. ಇಷ್ಟು ಹೋರಾಟ ಮಾಡಿದ್ರು ಕೂಡ ಕರೆಂಟ್ ಕಿತ್ತಾಕೋದು, ಕಾಲೆಳೆಯೋದು, ಕಿತಾಪತಿ ಮಾಡೋದು. ನಾನು ಹೇಳ್ತೇನೆ, ನಾವು ಇಲ್ಲಿ ಕೆಲವು ಸಮಾಜಗಳನ್ನ ನಮ್ಮ ಮುಖಂಡರುಗಳು ಮಾತಾಡಿದ್ದಾರೆ, ಅದು ಸತ್ಯ ಇದೆ. ಆದ್ರೆ ಮತ್ತೊಂದು ಮುಖವನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿ ನೇರವಾಗಿ KH ಮುನಿಯಪ್ಪನವರು, ತಿಮ್ಮಾಪುರವನವರು ಅತ್ಯಂತ ಕಡಿಮೆ ದರ್ಜೆಯ ಮತ್ತು ಜ್ಞಾನವಿಲ್ಲದ ಅಜ್ಞಾನಿಗಳು, ಒಳ ಮೀಸಲಾತಿ ಬಗ್ಗೆ ಇಲ್ಲದಂತವರು, ಪ್ರಜ್ಞೆ ಇಲ್ಲದ ತಿಳಿಗೇಡಿಗಳು, ಆಸೆ ಬರುಕರು. ನಿಮ್ಗೆ ಜ್ಞಾನಮಾನ ಇದ್ರೆ ಒಳ ಮೀಸಲಾತಿಯನ್ನ ಸರಿಯಾದ ರೀತಿಯಲ್ಲಿ ವರ್ಗೀಕರಣ ಮಾಡೋದಕ್ಕೆ ನೀವು ಸರ್ಕಾರದಕ್ಕೆ ವಿಚಾರವನ್ನ ಸಂಘಟನೆ ಮೂಲಕ ತಲುಪಿಸೋದಕ್ಕೆ, ಸೇತುವೆಯನ್ನು ಕಟ್ಟೋದಕ್ಕೆ ನೀವು ವಿಫಲರಾಗಿದ್ದೀರಿ. ಮತ್ತೊಂದು ಸಮಾಜಗಳನ್ನ ನಾವು ದೂಷಣೆ ಮಾಡಕ್ ನಾನು ಹೋಗೋದಿಲ್ಲ. ನಿಮ್ಗೆ ತಾಕತ್ತಿದೆಯಲ್ವಾ, ನೀವು ಮಾಡಬೇಕಾಗಿತ್ತು. ಆದ್ರೆ ಭೂಮಿ ಕೊಡಿ, ಮೆಡಿಕಲ್ ಕಾಲೇಜ್ ಮಾಡ್ಕೊಂತೀವಿ, ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಕೊಂತೀವಿ, ಒಳ ಮೀಸಲಾತಿ ಆದ ತಕ್ಷಣ ಎಲ್ಲ ಆಗ್ಬಿಟ್ಟದೆ ಅಂತ ಹೇಳಿ ಸುಳ್ಳು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ, ಒಳ ಮೀಸಲಾತಿನೇ ಅಲ್ಲ ಇದು. ಒಳ ಮೀಸಲಾತಿ ವರ್ಗೀಕರಣನೇ ಆಗಿಲ್ಲ. ಇದು ಸಂವಿಧಾನದ ಬಾಹಿರ. ವಿರಳ ಹುದ್ದೆಗಳು ಕೂಡ ಸಿಗಲ್ಲ ಇದರಲ್ಲಿ. ಈ ಒಳ ಮೀಸಲಾತಿ ಮಾಡುವಂಥದ್ದು ಅಲೆಮಾರಿ ಜಾತಿಗಳಿಗೆ ಮರಣ ಶಾಸನ ಆದ್ರೆ, ಈ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಕತ್ತಿಗೆ ನೇಣುಗಂಬ ಇದು. ಆ ಕಾರಣದಿಂದ ಒಳ ಮೀಸಲಾತಿ ವರ್ಗೀಕರಣವನ್ನ ಸಂಭ್ರಮ ಮಾಡುವಂತವ್ರು ಇದಾರಲ್ಲ, ಅವರು ದಳ್ಳಾಳಿಗಳು, ರಾಜಕೀಯದ ದಳ್ಳಾಳಿಗಳು ಅನ್ನೋದನ್ನ ತಿಳ್ಕೋಬೇಕಾಗಿದೆ. ಯಾವುದೇ ಸನ್ಮಾನ ಸಮಾರಂಭ ಮಾಡುವಂತ ಸಂಘಟನೆಗಳಲ್ಲ, ರಾಜಕಾರಣಿಗಳು ಮಾಡ್ತಾರಲ್ಲ, ಅವರು ಅಲ್ಲಿ ಸರ್ಕಾರದಲ್ಲಿ ಬಕೆಟ್ ಹಿಡಿಯೋಕೆ ಅವರು ಒಂದು ಸೀಟನ್ನ ಗಿಟ್ಟಿಸ್ಕೊಳಕ್ಕೆ ಮಾಡ್ತಾ ಇದ್ದಾರೆ. ಸೇಮ್ ಟೈಮ್ ದಲಿತ ಚಳುವಳಿ ಅಂತ ಹೋದಂತ ಜನ ಈ ಒಳ ಮೀಸಲಾತಿ ವಿಚಾರದಲ್ಲಿ ಕಿತಾಪತಿಗಳನ್ನು ಮಾಡಿ ಅಲ್ಲಲ್ಲಿ ಎತ್ತುಕಟ್ಟಿ, ಬೋವಿ ಕೊರ್ಮಗಳನ್ನು ಎತ್ತುಕಟ್ಟಿ, MLA ಕೊಡಿ, MLC ಕೊಡಿ ಅಂತ ಅಲ್ಲಿ ಕಿಂಚಿ ಸಿದ್ದರಾಮಯ್ಯ ಅಂತವ. ಇವರು ಕೂಡ ಅತ್ಯಂತ ಸಂವಿಧಾನ ದ್ರೋಹಿಗಳು, ಅಂಬೇಡ್ಕರ್ ಐಡಿಯಾಲಜಿ ಇಲ್ಲದವರು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅಲೆಮಾರಿಗಳನ್ನ ನಾಗಮೋಹನ್ ದಾಸ್ ಆಯೋಗದಲ್ಲಿ ಅವರು ಪ್ರವರ್ಗ ಎ ಗ್ರೂಪ್ ಅಲ್ಲಿ ಕೊಟ್ಟು ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ರು. ಅದನ್ನು ತಾಂಡವಿ ಸಿದ್ದರಾಮಯ್ಯನವರು ರಾಜಕೀಯ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಸಿ ಗುಂಪಲ್ಲಿ ಹಾಕಿದಿರಲ್ಲ ಅವ್ರನ್ನ. ಹುಲಿ ಕೈಗೆ ಜಿಂಕೆಯನ್ನು ಬಲಿ ಕೊಟ್ಟಂಗೆ, ಹುಲಿ ಬೋನ್ಗೆ ಜಿಂಕೆ ಹಾಕಿದಂಗೆ. ತುಂಬಾ ಸುಲಭ ಆಯ್ತು ಭೀಮಶಂಕರ್ ಸರ್. ಈ ರೀತಿಯ ಹುನ್ನಾರವನ್ನ ಮಾಡಿ ಅಲ್ಲಿ ಅವ್ರಿಗೆ 20% ಕೊಟ್ಟಿದ್ದೀವಿ. 4.50 4.5% ಸಿ ಗ್ರೂಪ್ಗೆ ಗೋವಿ ಲಮಾಣಿ ಕೊರಂ ಕೊಟ್ಟು 20% ಅವ್ರಿಗೆ ಕೊಟ್ಟಿದ್ದೀವ್ರಿ. ಇವರಲ್ಲಿ ಯಾರವರು ಅರ್ಹ ಇಲ್ಲದ್ರೆ ಅದ್ರೂ ನೀವೇನು ಕೇಳಿ ಅಂತ ಮಾಡಿದ್ದೀರಲ್ಲ ಆದೇಶನ. ಇದು ಎಂತ ಕಿಡಿಗೇಡಿ ಕೆಲಸ ರೀ. ಇದು ಅತ್ಯಂತ ಮೋಸಗಾರಿಕೆಯ ಹುನ್ನಾರ. ಆದ್ರಿಂದ ಅಲೆಮಾರಿಗಳು ಡೆಲ್ಲಿ ಚಲೋ ಮಾಡಿದ್ರು, ಇಲ್ಲಿ ಮಾಡಿದ್ರು, ಅವ್ರ ವಯಸ್ಸಿಲ್ಲ. ಯಾಕೆ ಅವ್ರ ವಯಸ್ಸಿಲ್ಲ ಅಂದ್ರೆ ಅವ್ರ ರೇಷನ್ ಕಾರ್ಡು ಇಲ್ಲ, ಆಧಾರ್ ಕಾರ್ಡು ಇಲ್ಲ, ವೋಟರ್ ಐಡಿನೂ ಇಲ್ಲ. ಅವ್ರು ಎಲ್ಲಿ ವೋಟ್ ಹಾಕ್ತಾರೆ? ಏನ ಮಾಡ್ಕೊಳ್ಳಿ ಹೋರಾಟನ ಅನ್ನೋ ಒಂದು ತೀರ್ಮಾನಕ್ಕೆ ಹೋಗಿದ್ರಲ್ಲ. ಮನುಷ್ಯತ್ವ ಇದೆಯಾ? ಮಾನವೀಯತೆ ಇದೆಯಾ? ಸಿದ್ದರಾಮಯ್ಯ, ನಿನ್ನ ಅಧಿಕಾರ ಇನ್ನು ಮೂರು ಗಳಿಗೆನಲ್ಲಿ, 3 ನಿಮಿಷದಲ್ಲಿ, 3 ದಿನದಲ್ಲಿ ನಿನ್ನ ಅಧಿಕಾರ ಹೋಗ್ತದೆ. ಅದು ಶಾಪ, ಮಾದಿಗ ಸಂಬಂಧಿತ ಜಾತಿಗಳ ಶಾಪ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸಿದ್ದರಾಮಯ್ಯನವರೇ, ನಾನು 8 ವರ್ಷಗಳ ಕಾಲ 2 ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದೀನಿ ಅಂತೀರಲ್ಲ, 19 ಬಜೆಟ್ ಅನ್ನು ಮಂಡಿಸಿದ್ದೀನಿ ಅಂತೀರಲ್ಲ. ಮನುಷ್ಯ ಎಷ್ಟು ವರ್ಷ ಬದುಕಿದ್ದ ಅನ್ನೋದು ಮುಖ್ಯ ಅಲ್ಲ, ಬದುಕಿದ್ದಾಗ ಏನ್ ಮಾಡ್ದ ಅನ್ನೋದು ಮುಖ್ಯ. ದೇವರಾಜ ಅವರು ಅವನೂರು ಆಯೋಗ ಜಾರಿ ಮಾಡಿದ್ರು. ಅವನೂರು ಆಯೋಗ ಜಾರಿ ಮಾಡಿದಾಗ ಪ್ರಬಲ ಜಾತಿಗಳೆಲ್ಲನೂ ಕೂಡ ಅರಸೂರು ಅವರಿಗೆ ಏನು ಅರಿವೆ ತಡೆದ್ರು.
ಈ ಮೈಸೂರು ಬೆಂಗಳೂರು ಹೈವೇ ತಡೆದ್ರು, ದೊಡ್ಡ ಗಲಾಟೆ ಆಯ್ತು. ದೇವೇಗೌಡರು ಅವರೆಲ್ಲನೂ ಅದನ್ನ ನೇತೃತ್ವ ವಹಿಸಿದ್ರು. ಅವ್ರಿಗಿನ್ನ ಸೀನಿಯರ್ಗಳು ಅನೇಕ ಗೌಡರುಗಳು ಇದ್ರು, ಎದುರುಕಂಡ್ಲೇ ಇಲ್ಲ. ಅವರು ಲಿಂಗಾಯತರು ಈ ಕಡೆ ಹೋರಾಟ ಮಾಡಿದ್ರು, ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಅವರು ಎದರ್ಲೇ ಇಲ್ಲ. ಅವನೂರು ಆಯೋಗ ಜಾರಿ ಮಾಡಿದ್ರು. ಹಿಂದುಳಿದವರಿಗೆ 32% ಮೀಸಲಾತಿಯನ್ನು ಕೊಟ್ರು ಅವನೂರು. ಅದರಿಂದ ಅವರು ಇತಿಹಾಸದಲ್ಲಿ ದಾಖಲಾಗಿದ್ದಾರೆ. ಕಾಂತರಾಜ್ ವರದಿನೇ ಜಾರಿ ಮಾಡಿಲ್ಲ ಸಿದ್ದರಾಮಯ್ಯನವ್ರು. ನೀನ್ ಯಾವ್ದ್ರಿ? ನಿಮ್ ಸಮಾಜದವರಿದ್ರು, ಕುರುಬರಿದ್ರು, ಅಗಸರಿದ್ರು, ಅಜಾಮ್ರಿದ್ರು, ಅವರೆಲ್ಲರಿಗೂ ಕೂಡ ನೀನ್ ಬತ್ತಿ ನಾನು ಇನ್ನ ಮುಖ್ಯಮಂತ್ರಿ ಆಗ್ತೀನಿ ಅಂತ ಯಾವ ಪುರುಷಾರ್ಥಕ್ಕೋಸ್ಕರ ಯಾವುದೇ ಕಾರ್ಯಕ್ರಮಗಳು, ದಾಖಲಾರ್ಹ ಕಾರ್ಯಕ್ರಮಗಳು ನೀನ್ ಮಾಡ್ಲೇ ಇಲ್ಲ. ಬರೀ 0 ಅವರಲ್ಲಿ ನೀನು ಹೋಗಿದ್ದಿ. ಪರಿಷ್ಠ ಜಾತಿಯವರ ಹೊಟ್ಟೆಯನ್ನು ಉರಿಸಿ 39,000 ಕೋಟಿ ಹಣ 3 ವರ್ಷದಲ್ಲಿ ತಾಂಡೋಗಿ SC, SP, TSP ಹಣವನ್ನ ರಸ್ತೆಗಳಿಗೆ, ಡ್ಯಾಮ್ಗಳಿಗೆ, ಮೇಲ್ಸೇತುವೆಗಳಿಗೆ ಹಾಕಿದ್ಯಲ್ಲ, ನಿಮ್ ಮನೆ ಹಾಳಾಗೋಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ನಾವು ಯಾರಿಗೂ ಹೇಳ್ಬೇಕನ್ನಲ್ಲರೇ, ಸಿದ್ದರಾಮಯ್ಯನವರು 2 ಅವಧಿಗಳಲ್ಲಿ 1 ಸೈನ್ ಕೂಡ ಹಾಕ್ಸಿಲ್ಲ. ಇದು ಚಾಲೆಂಜ್. 1 ಸೈನ್ ಕೂಡ ನಾನು ತಗೊಂಡಿಲ್ಲ. ಯಾಕಂದ್ರೆ ನೀನ್ ಮಾಡೋ ಅನ್ಯಾಯ ನಮ್ಗೆ ಹೊಟ್ಟೆ ಉರಿತಾ ಇದೆ. 5 ಗ್ಯಾರಂಟಿ ಅಂತ ಹೇಳ್ತಾ ಇದೆಯಾ. 5 ಗ್ಯಾರಂಟಿನಲ್ಲಿ ಅನ್ನಗಳಿಗೆ ಕೈ ಅಡ್ಡಿಸ್ತಾ ಇದ್ದೀರಿ. ಅನ್ನ ಭಾಗ್ಯ ಮತ್ತೆ ಬಸ್ ಫ್ರೀ ರೇ, ಅವ್ರಿಗೆ ಭೂಮಿಯನ್ನು ಕೊಡೆಯಾ, ನಿನ್ಗೆ ವಾಪಸ್ ಸರ್ಕಾರಕ್ಕೆ ಅಕ್ಕಿ, ರಾಗಿ, ಭತ್ತವನ್ನು ಕೊಡ್ತಾರೆ. ಜನ ಸಬಲೀಕರಣ ಮಾಡ್ರಿ. ಕುಡ್ಸಕ್ ಹೋಗೋದಲ್ಲ, ಸಾರಾಯಿ ತತ್ತೀನಿ ಅಂತ ಹೋಗಿದ್ ಮನುಷ್ಯ ನೀನು. ವಾಪಸ್ಸು ಎಂಡ ವಾಪಸ್ ತತ್ತೀನಿ ಅಂತ ಹೋದ್ ಮನುಷ್ಯ ನೀನು. ನಾವು ಹೋರಾಟ ಮಾಡಿದಾಗ ನಿಲ್ತದು. ಎಂಡ ನಿಂತಿರೋದು ನಮ್ಮಿಂದ, ಸಾರಾಯಿ ನಿಂತಿರೋದು ನಮ್ಮಿಂದ. ಪ್ರತಿ ಹೋಬಳಿಗೊಂದು ವಸತಿ ಶಾಲೆ ಆಗಿರೋದು ನಮ್ಮ ಹೋರಾಟದಿಂದ. ಇಂಗ್ಲಿಷು ಮಾಧ್ಯಮಗಳ ಪ್ರಾರಂಭ ಮಾಡಿ ಅಂತ ಹೋರಾಟ ಮಾಡಿದವರು ನಾವು. ಆದ್ರೆ ನೀವು ಯಾವ ಬದ್ಧತೆ ಇದೆ ಅನ್ನೋದನ್ನ ಪ್ರಶ್ನೆ ಮಾಡ್ತೇವೆ. ನೋಡ್ರಿ, ನೆರೆ ರಾಜ್ಯದಲ್ಲಿ ತೆಲಂಗಾಣ, ಆಂಧ್ರ, ತಮಿಳುನಾಡು ನೀಟಾಗಿ ಅವ್ರು ಬಂದ ತಕ್ಷಣನೇ ಸುಪ್ರೀಂ ಕೋರ್ಟ್ ಆದೇಶ ಬಂದ ತಕ್ಷಣ ಒಳ ಮೀಸಲಾತಿನ ವರ್ಗೀಕರಣ ಮಾಡಿದ್ರು. ಸಿದ್ದರಾಮಯ್ಯನವರು 2 ವರ್ಷ ಇಟ್ಕೊಂಡು ಕೂತ್ಕೊಂಡ್ರು. 13ರಿಂದ 18ವರೆಗೂ CM ಆಗಿದ್ರು ಕೂಡ ಸದಾಶಿವ ಆಯೋಗ ವರದಿ ಇದ್ದು ಕೂಡ ತೆಗೆದು ನೋಡ್ಲೇ ಇಲ್ಲ ಸಿದ್ದರಾಮಯ್ಯನವರು. ತೆಲಂಗಾಣ, ಆಂಧ್ರದಲ್ಲಿ ಭೀಮಶಂಕರ್ ಅವರು ಆದೇಶವನ್ನು ಮಾಡಿದ್ರು. ನಿಮಗೆ ಗೊತ್ತು, SC, SP, TSP ಒಳ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಅಳವಡಿಸಿದ್ದಾರೆ. ಫಲಾನುಭವಿಗಳನ್ನು ಒಳ ಮೀಸಲಾತಿ ಅಂತ ಆಯ್ಕೆ ಮಾಡ್ತಾ ಇದ್ದಾರೆ. ನೋಡಿ, ಆದೇಶ ಇಲ್ಲಿದೆ. ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶದಲ್ಲಿ SC, SP, TSP ಆದೇಶ ಅಲ್ಲಿ ಮಾಡೋದಿಲ್ಲಿದೆ. ಸಿದ್ದರಾಮಯ್ಯನವರು ಏನಪ್ಪ ಮಾಡಿದ್ದಾರೆ, ನಮ್ಮ ಕರಪತ್ರವನ್ನು ಓದಿ ಸುಮಾರು ಒಂದು 15 ಟೈಪ್ ಎಷ್ಟೆಷ್ಟು ಉದ್ಯೋಗಗಳಲ್ಲಿ ಒಳ ಮೀಸಲಾತಿ ಇಲ್ಲ ಅಂತ ಡಿಟೈಲ್ ಆಗಿದೆ ಕರಪತ್ರದಲ್ಲಿ. ಅದನ್ನ ಹಾಕಿದ್ದೇವೆ ನಾವು. ಅಂದ್ರೆ ಒಳ ಮೀಸಲಾತಿ, ಸಂಪೂರ್ಣ ಒಳ ಮೀಸಲಾತಿ ಆಗಬೇಕು. ಎಲ್ಲೆಲ್ಲಿ ಉದ್ಯೋಗಗಳು ಇದಾವೋ, ಯಾವ ವೃಂದದಲ್ಲಿದೆಯೋ, ಯಾವ ಇಲಾಖೆಯಲ್ಲಿದೆಯೋ ಅಲ್ಲೆಲ್ಲನೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತ ಈ ಮೂಲಕ ಆಗ್ರಹವನ್ನ ನಾವು ಈ ಮೂಲಕ ಮಾಡ್ತಾ ಇದ್ದೇವೆ. ಜೊತೆಗೆ ಒಳ ಮೀಸಲಾತಿ ವರ್ಗೀಕರಣ ಯಾರ್ಯಾರು ಸಂಭ್ರಮಿಸ್ತಾರೆ, ದಯಮಾಡಿ ಸಂಭ್ರಮಿಸ್ಬೇಡಿ. ಕೂಡ್ಲೇನೆ KH ಮುನಿಯಪ್ಪನವರು, ತಿಮ್ಮಾಪುರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬಂದು ಹೋರಾಟ ನಮ್ಮ ಜೊತೆ ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಮತ್ತೊಂದು ಸಾರಿ ಹೇಳ್ತೇನೆ, ಈ ಸಮಾಜವನ್ನು ಪ್ರತಿನಿಧಿಸ್ತಕ್ಕಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ KH ಮುನಿಯಪ್ಪನವರು, ಎಂಡದ ಖಾತೆಯ ಅಬಕಾರಿ ಸಚಿವರಾದಂತ ತಿಮ್ಮಾಪುರವರು ತಮ್ಮ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು. ಮತ್ತೆ ಏನಾದ್ರು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದ್ರೆ ಇವರು ಸಚಿವರನ್ನ ಮಾಡಬಾರದು ಅನ್ನೋ ಮಾತನ್ನ ಹೇಳೋದ್ರ ಮೂಲಕ ನೀವು ಹೋರಾಟಕ್ಕೆ ಬರ್ಬೇಕು. ನಮ್ಮ ಜೊತೆ ಒಳಗಡೆ ಕೂಡಲೇ ಒಬ್ಬೊಬ್ಬರು ಒಂದೊಂದು ಸಂಘ ಮಾಡೋದು ವಿಸರ್ಜನೆ ಮಾಡಬೇಕು. ಈ ಸಮಾಜವನ್ನು ದಿಕ್ತಪ್ಪಿಸಬೇಡಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಹಾಗೆ ನಾನು ಕಂಠಶೋಷಣೆ ಮಾಡ್ಕೊಳಲ್ಲ. ಅದೇ ನಮ್ಮ ಸಹೋದರ ವಲಯ ಸಮಾಜದ ಅನೇಕ ಸಚಿವರುಗಳು, MLAಗಳು ಅವರು ಈ ರೀತಿ ಮಾಡಿಲ್ಲ ರೀ. ಅವ್ರು ಏನ್ ಮಾಡಿದ್ರು ಕೂಡ ಬದ್ಧತೆಯಿಂದ ಆ ಸಮಾಜಕ್ಕೆ ಹೋರಾಟ ಮಾಡ್ತಾ ಇದ್ದ ರಾಜಕೀಯ. ನೀವು ನಿಮ್ಮ ಸಮಾಜಕ್ಕೆ ಹೋರಾಟ ಮಾಡಿ. ಯಾಕೆ ನನಗೊಂದೊಂದು ಸಂಘಟನೆಗಳನ್ನ ಮಾಡ್ಕೊಂಡಿದ್ದೀರಿ? ಇದು ಒಪ್ಪದಾದ್ರು ಒಪ್ಪಿ, ಇಲ್ಲ ನಾನು ಬೈಕಳಾದ್ರು ಬೈಕಳಿ. ಹೀಗಾಗಿ
ಈ ಸಮಾಜದಲ್ಲಿ ಯಾರ್ಯಾರು ಒಳ ಮೀಸಲಾತಿ ಹೋರಾಟದಲ್ಲಿ ಹಿಂದಕ್ಕೆ ಹೋಗಿದ್ದೀರಿ? ಯಾವ ಪಕ್ಷದಾಗಿಲ್ಲಪ್ಪ ನೀವು? ಬಿಜೆಪಿಲಿ ಇಲ್ವಾ? ಕಾಂಗ್ರೆಸ್ನಾಗಿಲ್ವಾ? ಈ ವೇದಿಕೆ ಕೇಶವಮೂರ್ತಿ ಅವರು ನಾವೆಲ್ಲ ಇದು ರಾಜಕೀಯೇತರ ವೇದಿಕೆ, ಯಾವುದೇ ಆಶಯಾಮೇಷಗಳನ್ನು ಇಟ್ಕೊಂಡಂತ ವೇದಿಕೆ. ನಾನು 50 ವರ್ಷಗಳು ಹೋರಾಟ ಮಾಡಿದ್ದೇನೆ. 48 ವರ್ಷಗಳು ಪತ್ರಿಕಾ ಕಟಿಂಗ್ಸ್ ಅನ್ನ ಪುಸ್ತಕದಲ್ಲಿ ಹಾಕಿದ್ದೇವೆ. ನಾನು 5 ಡಿಗ್ರಿ ಮಾಡಿದ್ರು ಕೂಡ ಯಾವುದೇ ಉದ್ಯೋಗಕ್ಕೆ ಹೋಗ್ಲಿಲ್ಲ. ನಾವು ಅತ್ಯಂತ ಫುಲ್ ಟೈಮ್ ಆಗಿ ಸಮಾಜದ ಕೆಲಸವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ನುಡಿಸಿದ್ದೇವೆ. ಯಾವುದೇ ಆಶಾಮಿಷಗಳನ್ನು ಇಟ್ಕೊಂಡೇ ಹೋರಾಟವನ್ನು ಮಾಡಿದ್ದೇವೆ. ನಾನು ಕೂಡ ರಾಜಕೀಯವಾಗಿ ಬರಬೇಕು, ದುಷ್ಟ ರಾಜಕಾರಣದಲ್ಲಿ ಹಿಂದಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆತಿದ್ದೆ ಅನ್ನೋ ಮಾತನ್ನ, ಈ ಸಮಾಜದ ಬೆಂಬಲವನ್ನು ತಗೊಂಡು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆ ಕಾರಣದಿಂದ ರಾಜಕೀಯದಲ್ಲಿರ್ತಕ್ಕಂಥ ವಲಯ ಮಾದಿಗ ಸಮಾಜದ ಪುರುಷ ಸಮಾಜದ ಮುಖಂಡರಲ್ಲಿ ನಾನು ಪರಿಪರಿಯಾಗಿ ಮನವಿ ಮಾಡ್ತಾ ಇದ್ದೇನೆ. ಅಲೆಮಾರಿ ಸಮಾಜಗಳನ್ನ ಗುಂಪಿಗೆ ವಿಶೇಷ ಗುಂಪಿಗೆ ಸೇರಿಸಿ, ಮತ್ತೆ ಏನ್ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಆದೇಶವನ್ನು ಚಾಚು ತಪ್ಪಂಗೆ ಫಾಲೋ ಮಾಡಿ. ಏನ್ ಸುಪ್ರೀಂ ಕೋರ್ಟ್ ಎಂಪೆರಿಕಲ್ ಡಾಟಾದಲ್ಲಿ ಚಂದ್ರಚೂಡರ್ ಅವರು ಸ್ಪಷ್ಟ ಬರೀತಾರೆ, ಚೀಫ್ ಜಸ್ಟಿಸ್ ನೀವು ನೋಡಿ. ಅವರು ಕನ್ಕ್ಲೂಷನ್ ಸಮ್ಮರೈಸ್ಡ್ ಅದರಲ್ಲಿ ಬರೆಯುವಾಗ ಸಮ್ಮರೈಸ್ಡ್ ಅವ್ರು ಹೇಳ್ತಾರೆ, ಎಂಪೆರಿಕಲ್ ಡಾಟಲ್ಲಿ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್, ಮೋಸ್ಟ್ ಬ್ಯಾಕ್ವರ್ಡ್, ಒಂದು ಹಿಂದುಳಿದವರು, ಅತಿ ಹಿಂದುಳಿದವರು, ಅತಿ ಹೆಚ್ಚು ಹಿಂದುಳಿದವರು ಅಂತ. ಅದು ಎಂಪೆರಿಕಲ್ ಡಾಟಾ ದತ್ತಾಂಶ. ಅಂದ್ರೆ ಅತಿ ಹೆಚ್ಚು ಹಿಂದುಳಿದವರು ಯಾರಪ್ಪ ಬರ್ತಾರೆ ಅಂದ್ರೆ ಅಲೆಮಾರಿಗಳು ಬರ್ತಾರೆ. ಅವರನ್ನ ನೀವು ಮನಮೋಹನ್ ದಾಸ್ ಕೊಟ್ಟಿದ್ದನ್ನ ನೀವು ನೋಡ್ಬೇಕು ತಾನೆ. ಸದಾಶಿವ ಆಯೋಗ ಕೊಟ್ಟಿದ್ರು, ಜಯಪ್ರಕಾಶ್ ಹೆಗಡೆ ವರದಿಯನ್ನ ಕೊಟ್ಟರು, ಹಿಂದೆ ಅವನೂರು ವರದಿಯನ್ನ ಕೊಟ್ಟರು, ಮೊನ್ನೆ ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟರು. ಎಲ್ಲ ವರದಿಗಳನ್ನ ಬುಟ್ಟಿಗೆ ಹಾಕಿ, ಎಲ್ಲ ವರದಿಗಳನ್ನ ಕಸದ ಬುಟ್ಟಿಗೆ ಹಾಕಿ, ಎಲ್ಲ ಆಯೋಗದ ವರದಿಗಳನ್ನ ಕಡೆಗಣಿಸಿ ಸಿದ್ದರಾಮಯ್ಯನವ್ರದ ಆಯೋಗ ಮಾಡ್ಕೊಂಡು ಮಧುಸ್ವಾಮಿದು ಹಿಂದಕ್ಕೆ ಹಾಕಿ ನೀವು ಹೋಗಿ ಈ ಹಳ್ಳಿ ಕಡೆ ಪಾಡುಗುಡ್ಡೆ ಹಾಕ್ತಾರಲ್ಲ, ಕೆಲವರು ಗೊತ್ತದೆ. ಎಲ್ಲ ಬ್ರಾಹ್ಮಣರು ರಸಾಯನ ಹಂಚ್ತಾರಲ್ಲ ದೇವಸ್ಥಾನ ಮುಂದೆ, ಹಂಗ ಹಂಚಿದ್ಯಲ್ಲ ರಾಜಕೀಯದ ಮೀಸಲಾತಿನ. ಸಿದ್ದರಾಮಯ್ಯ ಒಳ ಮೀಸಲಾತಿ ಅಂದ್ರೆ ಯಾವ ಆಯೋಗದ ಆಧಾರ ಇದೆ ನಿಮ್ಗೆ? ಕೋರ್ಟ್ ಅಲ್ಲಿ ಬಿದ್ದೋಗ್ತದೆ, ನ್ಯಾಯಾಂಗದ ತೊಡಕಾಗ್ತದೆ, ಮುಂದಿನ ಭವಿಷ್ಯದಲ್ಲಿ ಮೀಸಲಾತಿಗೆ ಪೆಟ್ಟಾಗ್ತದೆ. ಅದಾಗಲಿ ಅನ್ನೋ ಹುನ್ನಾರದಿಂದಲೇ ಸಿದ್ದರಾಮಯ್ಯನವರು ಈ ಒಳ ಮೀಸಲಾತಿಯನ್ನ SC ಜನರಲ್ ಅಂತ ಇಟ್ಟು ಬಹುದೊಡ್ಡ ವಿವಾದವನ್ನ ಮಾಡಿದರೆ. ಆದ್ದರಿಂದ ನಾವು ಇವರ ಒಳ ಮೀಸಲಾತಿ ವರ್ಗೀಕರಣವನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ತಾ ಇದ್ದೇವೆ. ತಿರಸ್ಕರಿಸಬಹುದಲ್ಲ? ರೆಡಿ ಮಾಡ್ಬಿಡ, ತಿರಸ್ಕರಿಸಬಹುದಾ? ಈ ಒಳ ಮೀಸಲಾತಿಯನ್ನ ಸಂಪೂರ್ಣವಾಗಿ ನಾವು ತಿರಸ್ಕರಿಸ್ತಾ ಇದ್ದೇವೆ. ಒಳ ಮೀಸಲಾತಿಯನ್ನ ಮಾರ್ಪಡಿಸಬೇಕು. ವೈಜ್ಞಾನಿಕವಾಗಿ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಸರಿಯಾದ ರೀತಿಯಲ್ಲಿ ಓದ್ಕೊಂಡು, ಸಂವಿಧಾನವನ್ನ ಸರಿಯಾದ ರೀತಿಯಲ್ಲಿ 15(4), 15(6) ಓದ್ಕೊಂಡು ಅದ್ರಲ್ಲಿ ಜನರಲ್ ಅಂತ ಎಲ್ಲಾನ ಸಂವಿಧಾನದಲ್ಲಿ ಬಂದಿದ್ರೆ ನಾನು ಚಳುವಳಿಯನ್ನು ಬಿಟ್ಬಿಡ್ತೀನಿ. ಎಂತ ಬಹುದೊಡ್ಡ ಶಿಕ್ಷೆಗೂ ನಾನು ರೆಡಿ ಇರ್ತೀನಿ. ಸಂವಿಧಾನದ ಯಾವ ಪರಿಚಯದಲ್ಲೂ ಕೂಡ SC ಜನರಲ್ ಅಂತ ಯಾರ ರಾಜ್ಯದಲ್ಲೂ ಕೂಡ ಇಲ್ಲ. ಅದಕ್ಕೆ ಆಗಲೇ ಆಡಳಿತ ಮತ್ತು ಸಿಬ್ಬಂದಿ ಇಲಾಖೆ ಸಬರ್ವಾಲ ಪ್ರಕರಣದಲ್ಲಿ ಸ್ಪಷ್ಟ ಜಡ್ಜ್ಮೆಂಟ್ ಇದೆ. ಕರೆಕ್ಟಾ ಭೀಮಶಂಕರ್ ARS? ಸ್ಪಷ್ಟ ಜಡ್ಜ್ಮೆಂಟ್ ಇದೆ. ಅದನ್ನ ಈಗಾಗಲೇ ಮಾಡಿ ತೋರಿಸಿದ್ದಾರೆ. ನೀವು ಅದನ್ನು ಜೋಡಿಸಬಹುದು. ಸಣ್ಣ ಹುದ್ದೆ ಮತ್ತೆ ಸಮಾನ ಹುದ್ದೆಗಳನ್ನೆಲ್ಲ ಜೋಡಿಸಿ ನೀವು ಒಳ ಮೀಸಲಾತಿನ ಸರಿಯಾದಾಗೆ ನೀವು ಮಾಡಬೇಕೇನ ನಾನು ನಮ್ಮ ಇವರಲ್ಲಿ ಸಮಾಜ ಕಲ್ಯಾಣ ಕಮಿಷನ್ ಅಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ. ಇಲ್ಲಿ ದೊಡ್ಡ ಅಪಾದನೆ ಏನಿದೆ ಅಂದ್ರೆ DPR ಮೇಲೆ ಸಮಾಜ ಕಲ್ಯಾಣಕ್ಕೆ ಹಿಡಿತವನ್ನು ಸಾಧಿಸಿದೆ. ಪಾಪ ನೀವು ನೌಕರರು, ನೀವೆಲ್ಲ ಪ್ರಾಮಾಣಿಕರು. ಇದು ಎಲ್ಲಿ ನಡೀತಾ ಇದೆ? ಈ ನಡೀತಾ ಇರೋದು ಜ್ಞಾನದ ಅಭಾವ, ವಿಚಾರದ ಅಭಾವ, ಅಂಬೇಡ್ಕರ್ ಐಡಿಯಾಲಜಿ ಅಭಾವ, ಸಂವಿಧಾನದ ತಿಳುವಳಿಕೆ ಇಲ್ಲದ ಅಭಾವ, ಸುಪ್ರೀಂ ಕೋರ್ಟ್ ಪರಿವಿಲ್ಲದ ಅಭಾವ, ಮತ್ತೆ ಜೊತೆಗೆ ಬಡವರು ನಿಮ್ಮ ಹೃದಯದಲ್ಲಿಲ್ಲ, ಅಸ್ಪೃಶ್ಯರು ನಿಮ್ಮ ಹೃದಯದಲ್ಲಿಲ್ಲ, ಅವರ ಮಕ್ಕಳ ಭವಿಷ್ಯ ನಿಮ್ಮ ಹೃದಯದಲ್ಲಿಲ್ಲ. ಹಳ್ಳಿಗಳಲ್ಲಿ ಎಂತ ಪರಿತಪಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಎಂತೆಂತ ಕಷ್ಟ ಕಾರ್ಪಣ್ಯಗಳನ್ನ ದಾಟಿ ಬಂದಿದ್ದೀವಿ. ನಮ್ಮಂತೆ ಇರ್ತಾನ ಅನೇಕ ಅಲೆಮಾರಿಯ ಮಕ್ಕಳು, ಅವರು ಬೀದಿಯಲ್ಲಿ ಭಿಕ್ಷೆ ಬೇಡ ಅಂತ ಜಾತಿ. ಕಾಡ್ಗೆ ಹೋಗಂಗಿಲ್ಲ ಅಲೆಮಾರಿಗಳು, ಕಾಡಿಗೆಲ್ಲಾನು ಬೇಲಿ ಹಾಕ್ಯವ್ರೆ. ಎಲ್ಲೋಗ್ಬೇಕು ಅವರು?
ಭಿಕ್ಷೆ ಬಿಡಂಗಿಲ್ಲ ಅವರು. ಹಗಲು ವೇಷ ಹಾಕೊಂಡು ಜೀವನ ಮಾಡ್ತಾ ಇದ್ರು. ಭಿಕ್ಷೆ ಬೇಡ ಒಳಗಡೆ ಹಾಕ್ತಾರೆ. ಅವ್ರ ಜೀವನ ಟಾರ್ಪಲ್ಲಿ ಗತಿ ಇಲ್ಲ. ಅಂತ ಒಂದು ಸ್ಥಿತಿಯಲ್ಲಿ ಅಲೆಮಾರಿಗಳಿಗೂ ಕೂಡ ಎಕ್ಸ್ಪ್ಲಾಯಿಟೇಷನ್ ಮಾಡಿ, ಶೋಷಣೆ ಮಾಡಿ ಇನ್ನೆಂತ ಮೀಸಲಾತಿಯನ್ನ ಮಾಡ್ತೀರಿ ನೀವು? ಈ ರೀತಿಯ ಅನ್ಯಾಯವನ್ನ ಜಾತಿಗೆ ವೈರಿ, ನೀರಿಗೆ ವೈರಿ, ನನ್ನ ಕಣ್ಣು ಎಂಡೋದ್ರೂ ಪರವಾಗಿಲ್ಲ, ನಿನ್ ಕಣ್ಣು ಒಂದೋಗ್ಬೇಕು ಅನ್ನೋ ನೀತಿಯಿಂದ ನೀವು ಒಳ ಮೀಸಲಾತಿಯನ್ನ ಮಾಡಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಣ್ಣಿಂದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೃದಯದಿಂದ ಒಳ ಮೀಸಲಾತಿಯನ್ನು ನೋಡ್ಬೇಕಾಗಿದೆ. ಈ ಸಮಾಜವನ್ನು ನೋಡ್ಬೇಕಾಗಿದೆ. ಆ ಮೂಲಕ ನೀವು ಬುದ್ಧ ಅಂಬೇಡ್ಕರ್ ಹೆಸರು ಹೇಳಕ್ಕೆ ಲಯಕ್ ಆಗ್ತೀರಿ, ಇಲ್ಲಾಂದ್ರೆ ನಾವು ಲಯಕ್ ಆಗ್ತೀರಿ ಅನ್ನೋ ಈ ಮಾತನ್ನು ಹೇಳಿ ಈ ಒಳ ಮೀಸಲಾತಿಯ ಹೋರಾಟ ಇದು ಆರಂಭ, ಇಲ್ಲಿ ನಿಲ್ಲಲ್ಲ. ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಹೋರಾಟವನ್ನ ಮಾಡ್ತೇವೆ. ಮುಂದಿನ 2028ರಲ್ಲಿ ಕಾಂಗ್ರೆಸ್ಸಿನ ಗುಡುಸಹಿತ ಕಿತ್ತಾಗ್ತವೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ 1952 ಎತ್ತಾಗಿ 2 ಸಾರಿ ಸೋಲಿಸಿದಂತಹ ಕಾಂಗ್ರೆಸ್ನವರು ಅವರ ಒಂದು ಫೋಟೋ ಕೂಡ ಸಂಸತ್ತಲ್ಲಿ ಹಾಕಿಲ್ಲ. ಬಾಬಾ ಸಾಹೇಬರಿಗೆ ಭಾರತ ರತ್ನ ಕೊಡೋದಕ್ಕೆ ನಾವು ಹೋರಾಟ ಮಾಡಿದ್ವಿ. ವಿ.ಪಿ. ಸಿಂಗ್ ಕೊಟ್ಟರು, ಅವ್ರಿಗೊಂದು ಡಾಕ್ಟರೇಟ್ ಕೊಡ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿನಿಧಿಸಿ ಗೆದ್ದಂತ ಸಂವಿಧಾನಕ್ಕೆ ಸದಸ್ಯ ಆಗುವಂತ ಸಂದರ್ಭದಲ್ಲಿ ಜೈಸೂರು ಕುಲ್ಯಾದಲ್ಲಿ ಅವರು MP ಆಗಿದ್ದಂತ ಕ್ಷೇತ್ರವನ್ನೇ ಪಾಕಿಸ್ತಾನಕ್ಕೆ ಬಾಗ್ಲಾಗಿ ಸೇರಿಸಿಬಿಡ್ತಾರೆ. ಬಾಬಾ ಸಾಹೇಬ್ ಸದಸ್ಯತ್ವ ಹೊರಟೋತಾರೆ. ಈ ತರ ಅವರ ಕಣ್ಣೀರು ಹಾಕಿಸಿ ಅವ್ರನ್ನ 2 ಸಾರಿ ಸೋಲಿಸಿದಾಗ ಬಾಬಾ ಸಾಹೇಬ್ರು ಇತಿಹಾಸದಲ್ಲಿ ಬರೀತಾರೆ, ನೆಹರು, ಗಾಂಧಿ ಎಲ್ಲ ಕಾಂಗ್ರೆಸ್ಸಿಗರು ಬಂದು ನಾನು ಸೋಲಿಸಿರೋ ಅಂತ. ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೋಗ್ಬಿಟ್ಟು ಬಹುಪರಾಕ್ ಹಾಕೋದ್ರ ಮೂಲಕ MLC ಕೊಡಿ, MP ಕೊಡಿ ಅಂತಂದು ದಲಿತ ಚಳುವಳಿ ಅಂತ ಹೇಳಿ ಅಲ್ಲೋಗಿ ಈ ದಳ್ಳಾಳಿ ಕೆಲಸ ಮಾಡ್ತಾ ಇದ್ರಲ್ಲ, ನೀವು ಯಾವ ಅಂಬೇಡ್ಕರ್ ವಾದಿಗಳಪ್ಪ? ನಾವು ಈ ಸಮಾಜವನ್ನು ಮಾದಿಗ ಸಮುದಾಯ ಪ್ರತಿನಿಧಿಸ್ತೀವಿ ಅಂತ ಹೇಳಿ ನೀವು ಈ ಸಮಾಜವನ್ನು ದಿಕ್ತಪ್ಪಿಸಿ ಸಿಹಿ ಹಂಚಿ ಸಂಭ್ರಮಿಸಿ ಆಗೋಯ್ತು ಅಂತ ಹೇಳ್ತಿರಲ್ಲ, ನೀವೆಂತ ಸಮುದಾಯದ ಪ್ರಿಯರಪ್ಪ? ಅಲೆಮಾರಿಗಳು ಯಾವುದೇ MLA MP ಇಲ್ಲ, ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕ್ ಪಂಚಾಯತ್, ಅವ್ರು ಏನ್ ಮಾಡ್ಬೇಕ್ರಿ? ಇದೆಲ್ಲಾನು ಕೂಡ ಮನುಷ್ಯನಲ್ಲಿ ಇಟ್ಕೊಂಡು, ಹೃದಯದಲ್ಲಿ ಇಟ್ಕೊಂಡು ಏನು ಸಂವಿಧಾನದ ಅವಕಾಶಗಳಿದಾವೆ, ಸಂವಿಧಾನದ ಅವಕಾಶಗಳನ್ನ ಕಟ್ಟ ಕಡೆ ಸಮಾಜಕ್ಕೆ ನೀವು ತೋರಿಸ್ಬೇಕು. ನಮ್ಮ ಹೋರಾಟ ಇಷ್ಟೇ. ನಮ್ಮ ಹೋರಾಟ ಸುತ್ತೇಳು 101 ಸಮಾಜಕ್ಕೂ ಕೂಡ ಒಳ ಮೀಸಲಾತಿ ಈಕ್ವಲ್ ಆಗಿ ಸಮತಳವಾಗಿ ಎಲ್ಲರಿಗೂ ಕೂಡ ಹಂಚಿಕೆ ಆಗಲಿ, ಎಲ್ಲ ಸಮಾಜದವರು ಕೂಡ ಮೇಲ್ ಬರಲಿ ಅಂತ ಹೋರಾಟ ಮಾನವೀಯ ಸ್ವಾಮಿ ಹೋರಾಟ ಅಲ್ವಾ? ಹೌದಾ? ಇಂಥ ಒಂದು ಮಾನವೀಯ ಹೋರಾಟನ ನೀವು ತೀರಾ ಒಂದು ಅಸಭ್ಯವಾಗಿ ಅಮಾನ್ಯವಾಗಿ ನಡೆಸ್ಕೊಳ್ಳೋದು ಸರಿನಾ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದನ್ನು ನಿಮಗೆ ಜ್ಞಾಪಿಸ್ತಾ ಇದ್ದೀನಿ. ಈಗ ಗೋವಿಲ್ ಲಮಾಣಿ ಕೊರ್ಚಕ್ ವರ್ಮಾ ಅವ್ರು ನಾವೆಲ್ಲೂ ಕೂಡ ವಿರೋಧ ಮಾಡಿಲ್ಲ. ಒಳ ಮೀಸಲಾತಿ ಹೋರಾಟಗಾರರು ವಿರೋಧನೆ ಮಾಡಿಲ್ಲ. ಅಲ್ಲಿ ಬಲಿಷ್ಠರು ಅಂತ ಕರೆದಿರೋದು. ಹೊರ ರಾಜ್ಯದಲ್ಲಿ ನೋಡ್ರಿ ಎಷ್ಟು ಇದಾರೆ, ಆಂಧ್ರದಲ್ಲಿ ಬೇರೆ ಎಲ್ಲಾನು ಬ್ಯಾಕ್ವರ್ಡ್ ಇದ್ದಾರೆ. ಗೋವಿ ಕೊರ್ಮಾ ಕೊರ್ಚಲಮ್ಮ ಇಲ್ಲಿ ಅವ್ರಿಗೂ ಮೀಸಲಾತಿ ಕೊಡಿ ಅಂತ ಹೇಳ್ತೀವಲ್ಲ, ಎಂತ ಹೃದಯವಂತರು ಇರ್ಬೇಕು. ವಿರೋಧ ಮಾಡಿದಾರ? ನಿಮ್ಗೆ ಬ್ರಾಹ್ಮಣರಿಗೆ 10% ಮೀಸಲಾತಿ ಕೊಟ್ಟಾಗ EWS ಕೊಟ್ಟಾಗ ವಿರೋಧ ಮಾಡಿದವ? ಎಲ್ಲಾನು ಕೂಡ ವೆಲ್ಕಮ್ ಮಾಡಿದ್ವಿ, ಸ್ವಾಗತ ಮಾಡಿದ್ವಿ. ಬ್ರಾಹ್ಮಣರಿಗೆ ಮೀಸಲಾತಿ ಕೊಟ್ಟಿದ್ಗೆ ಕೊಡಕ್ ಸಂವಿಧಾನದಲ್ಲಿ ಅವಕಾಶನೇ ಇಲ್ಲ. ಆದ್ರೆ ಒಳ ಮೀಸಲಾತಿಯನ್ನ ಸರಿಯಾದ ರೀತಿ ವರ್ಗೀಕರಣ ಮಾಡಿ ಈ ಸಮಾಜದಲ್ಲಿ ಕಟ್ಟ ಕಡೆ ಅವರಿಗೆ, ಅಸ್ಪೃಶ್ಯರಿಗೆ, ಅಮಾಯಕ ಸ್ಥಿತಿಯಲ್ಲಿರೋರಿಗೆ, ಅನಕ್ಷರಸ್ಥರಿಗೆ, ಉದ್ಯೋಗ ಅಂತ ಇಲ್ಲವ್ರಿಗೆ, ಪ್ರಾತಿನಿಧ್ಯ ಇಲ್ಲದವ್ರಿಗೆ ಸಂವಿಧಾನಬದ್ಧ ಕೊಡಿ ಅಂತ ಹೇಳಿದ್ರೆ ನೀವು ಅಧಿಕಾರದಾಗ ಇರುವಂತವ್ರು ಅದ್ರ ಗ್ರಹಣ ಮಾಡಿ ಅದನ್ನ ಕೆಡಿಸಿ SC ಜನರಲ್ ಅಂತ ಮಾಡಿ ಒಂದು ಸಂವಿಧಾನಕ್ಕೆ ಅಪಮಾನ ಮಾಡಿದ್ರಲ್ಲ, ಇದನ್ನ ಬಹಿರಂಗ ಸಭೆ ಮೂಲಕ ನಾನು ಖಂಡಿಸೋದ್ರ ಮೂಲಕ ನೀವು ಎಂತಹ ಚರ್ಚೆ ಕರೆದ್ರು ಕೂಡ, ಎಂತಹ ಚರ್ಚೆ ಮಾಡಿದ್ರು ಕೂಡ ನಾವು ಬಂದು ಸರ್ಕಾರಕ್ಕೆ ತಿಳುವಳಿಕೆಯನ್ನು ಕೊಡ್ತೇವೆ. ಮೀಸಲಾತಿಯ ಬಗ್ಗೆ ಪರಿವೆ ಇಲ್ಲದೆ ಇದ್ರೆ ನಾವು ನಿಮಗೆ ಪರುವು ಬರಂಗ್ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ಈ ಕಳಕಳಿನ ರೂಢಿಸ್ಕೊಬೇಕು. ಸಂವಿಧಾನದ ಬದ್ಧವಾಗಿ, ಸುಪ್ರೀಂ ಕೋರ್ಟ್ ಬದ್ಧವಾಗಿ ಒಳ ಮೀಸಲಾತಿನ ವರ್ಗೀಕರಣ ಮಾಡೋವರೆಗೂ ಕೂಡ ನಾವು ಹೋರಾಟವನ್ನು ತೀವ್ರ ಹೋರಾಟ ಮಾಡ್ತೇವೆ. ಯಾರಾದ್ರೂ ಮುಖ್ಯಮಂತ್ರಿ ಆಗಲಿ ಅವ್ರ ಮನೆ ಮುಂದೆ ಮಾಡ್ತೇವೆ, ಸಚಿವರುಗಳು ಮನೆ ಮುಂದೆ ಮಾಡ್ತೇವೆ, MLAಗಳು MP ಮನೆ ಮುಂದೆ ಮಾಡ್ತೇವೆ. ಈ ಹೋರಾಟವನ್ನು ದಿಗಂತಕ್ಕೆ ಕೊಂಡೊಯ್ತೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್.